ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರಾ ಇಂಡಿಯಾ ಅಕಾಡೆಮಿ. ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೆವರಾ ಇಂಡಿಯಾ. ಇವತ್ತು ಒಂದು ನಿಮಗೆ ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಇವತ್ತು ನನ್ನ ಚಾನಲ್ ಸಬ್ಸ್ಕ್ರೈಬರ್ ಸಂಖ್ಯೆ 2000 ದಾಟಿದೆ. ನಿಮ್ಮೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇದರೊಂದಿಗೆ ಈ ಒಂದು ಸಂತೋಷ ಸುದ್ದಿಯಲ್ಲಿ ಇಲ್ಲಿ ವಿಶೇಷವಾಗಿ ಇವತ್ತಿನ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರಮುಖ ಒಂದು ಸಮಾಚಾರ ಏನಂದ್ರೆ, ಇವತ್ತಿನ ಒಂದು ವಿಧಾನಸಭೆಯಲ್ಲಿ ಅಥವಾ ವಿಧಾನ ಪರಿಷತ್ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಸಂಖ್ಯೆಗೆ ಅನುಗುಣವಾಗಿ ಒಂದು ಪ್ರಮುಖ ಮಾಹಿತಿ ಬಂದಿತ್ತು. ಆ ಮಾಹಿತಿ ಏನಂದ್ರೆ, ರಾಜ್ಯದಲ್ಲಿರುವ ಸರ್ಕಾರಿ ಪದವಿ ಕಾಲೇಜುಗಳ ಸಂಖ್ಯೆ ಎಷ್ಟು, ಈ ಪದವಿ ಕಾಲೇಜುಗಳಲ್ಲಿ ಮಂಜೂರಾಗಿರುವ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಒಂದು ಪ್ರಶ್ನೆ ಕೇಳಿದ್ರು. ಅದೇನಂದ್ರೆ, ವಿಷಯವಾರು ಮಾಹಿತಿಯನ್ನು ಒದಗಿಸಿರಿ ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಉತ್ತರ ನೋಡೋದಾದ್ರೆ, ಸರ್ಕಾರಿ ಪದವಿ ಇನ್ನೊಂದು ಪ್ರಶ್ನೆ ಅದರ ಜೊತೆ ಇನ್ನೊಂದೇನೆಂದ್ರೆ, ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವ ವಿಷಯವಾರು ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರು. ಆಮೇಲೆ ಖಾಲಿ ಹುದ್ದೆಗಳನ್ನು ತುಂಬದಿರಲು ಕಾರಣವೇನು ಅಂತ ಪ್ರಶ್ನೆ ಕೇಳಿದ್ರು. ಮತ್ತು ಅದಕ್ಕೆ ವಿವರಣೆಯನ್ನು ಕೂಡ ನೀಡ್ರಿ ಅಂತ ಹೇಳಿದ್ರು. ಇಲ್ಲಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಸರ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಂದ್ರೆ, ಇವತ್ತು ನೋಡೋಣ. ಇಲ್ಲಿ 2025 ಮತ್ತು 26ನೇ ಸಾಲಿನ ಆಯವ್ಯಯದ ಭಾಷಣದ ಘೋಷಣೆಯಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳು ಮತ್ತು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಬೋಧಕ ವೃಂದದ 2000 ಹುದ್ದೆಗಳನ್ನು ನೇರ ನೇಮಕಾತಿ ಮಾಡುವ ಮೂಲಕ ಭರ್ತಿ ಮಾಡಲು ಆದೇಶಿಸಲಾಗಿದ್ದು, ಈ ಪೈಕಿ ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವ 826 ವಿವಿಧ ವಿಷಯಗಳ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕ್ರಮ ವಹಿಸಲಾಗಿರುತ್ತದೆ. ನೋಡಿ ಸ್ನೇಹಿತರೆ, ನಾನು ಮೇಲಿನ ಮೇಲೆ ಹೇಳ್ತಾ ಇದ್ದೇನೆ 826 ಸಂಖ್ಯೆಯನ್ನ. ಈಗ ಪ್ರಶ್ನೆಯಲ್ಲಿ ಕೂಡ ಉತ್ತರ ಬಂದಿದೆ ನಮಗೆ. ಏನು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ GFGCAಗಳಲ್ಲಿ ಎಷ್ಟು 826 ಹುದ್ದೆಗಳನ್ನ ತುಂಬ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಯಾವ ಸಬ್ಜೆಕ್ಟ್ ಎಷ್ಟು ಖಾಲಿಗಳಿದಾವ ಮತ್ತು ಎಷ್ಟು ಹುದ್ದೆಗಳನ್ನು ಕರಿಬಹುದು ಅಂತ ಗೆಸ್ ಕೂಡ ಮಾಡಬಹುದು ನಾವಿಲ್ಲಿ. ಅದನ್ನ ನೋಡೋಣ ಯಾವ್ಯಾವ ಸಬ್ಜೆಕ್ಟ್ ಏನೇನೈತೆ ನೋಡಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿನ ವಿಷಯವಾರು ಹುದ್ದೆಗಳ ವಿವರ ಎಷ್ಟು, 31/1/2026 ಈ ದಿನಾಂಕದಂತೆ ನೋಡಿ. ಮೊದಲಿಗೆ ನೋಡೋಣ, ಒಂದು ಕನ್ನಡ ಸಬ್ಜೆಕ್ಟ್ ಎಷ್ಟು ಖಾಲಿದಾವ ಅಂದ್ರ 101 ಹುದ್ದೆಗಳು ಖಾಲಿದಾವ ಸ್ನೇಹಿತರೆ. ಎಷ್ಟು? ಕನ್ನಡ 101 ಹುದ್ದೆಗಳು ಪೋಸ್ಟ್ಗಳು ಖಾಲಿದಾವು. ಆಮೇಲೆ ಇಂಗ್ಲಿಷ್ ಖಾಲಿ ಇರ್ತಕ್ಕಂಥ ಸಂಖ್ಯೆ ಎಷ್ಟು? 87. ಇಂಗ್ಲಿಷ್ ನೋಡ್ರಿ 87. ಆಮೇಲೆ ಹಿಂದಿ ಎಷ್ಟು? 26. ಹಿಂದಿ 26. ಸಂಸ್ಕೃತ ಎಷ್ಟು? 6. ಇನ್ನು ತೆಲುಗು ಎಷ್ಟು? 2. ಉರ್ದು ನೋಡ್ರಿ, ಉರ್ದು ಸಂಖ್ಯೆ ಎಷ್ಟೈತಿ? 24 ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ಖಾಲಿ ಸಂಖ್ಯೆ. ಸಂಗೀತ ಎಷ್ಟಿದೆ ಅಂತ ಕೇಳ್ತಾ ಇದ್ರು ಸ್ನೇಹಿತರು. ಸಂಗೀತ ನೋಡ್ರಿ ಇರ್ತಕ್ಕಂಥ ಒಂದು ಹುದ್ದೆಗಳ ಸಂಖ್ಯೆ ಎಷ್ಟು? 2. ನೆಕ್ಸ್ಟ್ ನೋಡೋಣ, ನಮ್ಮ ಸಬ್ಜೆಕ್ಟ್ ಬತ್ ನೋಡ್ರಿ, ಇತಿಹಾಸ. ನನ್ನ ಸ್ನೇಹಿತರು ಕೇಳ್ತಾ ಇದ್ರು ಎಷ್ಟು ಆಗುತ್ತಂತ. ನೋಡಿ, 102 ಹುದ್ದೆಗಳು ಖಾಲಿ ಇರ್ತಕ್ಕಂಥ ಸಂಖ್ಯೆ ನೋಡ್ತಾ ಇದ್ದೀವಿ ನಾವಿಲ್ಲಿ. 102 ಪೋಸ್ಟ್ಗಳು ಖಾಲಿ ಆಗ್ತಾವ. ಇಷ್ಟು ಸ್ಟೂಡೆಂಟ್ಸ್ ನೀಟಾಗಿ ಓದ್ಕೊಡ್ರಿ. ಇದ ಒಂದು ಗುಡ್ ನ್ಯೂಸ್ ಅನ್ಬೇಕು ನಿಮ್ಗ. ಇನ್ನು ನೆಕ್ಸ್ಟ್ ಎಕನಾಮಿಕ್ಸ್ ಕೇಳ್ತಾ ಇದ್ರು ನನ್ಗ. 111 ಹುದ್ದೆಗಳು. ಇನ್ನು ಪೊಲಿಟಿಕಲ್ ಸೈನ್ಸ್ 95. ಆಮೇಲೆ ಸಮಾಜಶಾಸ್ತ್ರ ಸೋಶಿಯಾಲಜಿ ಎಷ್ಟು? ಬರೀ 45 ಅದ ನೋಡ್ರಿ. ಆಮೇಲೆ ಎಜುಕೇಶನ್ 1 ಹುದ್ದೆ ಮಾತ್ರ. ಆಮೇಲೆ ಜಿಯೋಗ್ರಫಿ ನೋಡ್ರಿ, ಜಿಯೋಗ್ರಫಿ ಸ್ನೇಹಿತರು ಯಾರದ ನೋಡ್ರಿ, ಎಷ್ಟು? 9 ಹುದ್ದೆಗಳು, 9 ಪೋಸ್ಟ್ಗಳಿದಾವ. ಆಮೇಲೆ ತತ್ವಶಾಸ್ತ್ರ ಫಿಲಾಸಫಿ ಎಷ್ಟು? 1. ಆಮೇಲೆ ಮನಸ್ಶಾಸ್ತ್ರ ಸೈಕಾಲಜಿ ಎಷ್ಟು? 6 ಹುದ್ದೆಗಳು, 6 ಪೋಸ್ಟ್ ನೋಡ್ರಿ. ಇನ್ನೊಂದು ಅಪರಾಧ ಶಾಸ್ತ್ರ ಇಲ್ಲ. ಇನ್ನೊಂದು ಫೋರೆನ್ಸಿಕ್ ಸೈನ್ಸ್, ಇದಕ್ಕೂ ಕೂಡ ಯಾವುದೇ ಹುದ್ದೆಗಳಿಲ್ಲ ನೋಡ್ರಿ ಸ್ನೇಹಿತರೆ. ಇನ್ನೊಂದ್ಸಲ ಅನೌನ್ಸ್ ಮಾಡ್ತೀನಿ ನೋಡ್ರಿ. ಹಿಸ್ಟ್ರಿ ಸಬ್ಜೆಕ್ಟ್ ಅಷ್ಟ ನೋಡ್ರಿ. ಹಿಸ್ಟ್ರಿ ಯಾರು ನಮ್ಮ ಟೀಮ್ನವ್ರು ಇದ್ರಲ್ಲ ನೋಡ್ರಿ, 102 ಪೋಸ್ಟ್ ಅದ ನೋಡ್ರಿ ಇದಕ್ಕ. ಇನ್ನು ಎಕನಾಮಿಕ್ಸ್ ಎಷ್ಟು? 111. ಪೊಲಿಟಿಕಲ್ ಸೈನ್ಸ್ ನೋಡ್ರಿ ಎಷ್ಟು? 95. ಇನ್ನು ಸೋಶಿಯಾಲಜಿ ಆರ್ಟ್ಸ್ ಗ್ರೂಪ್ದವ್ರು ಎಷ್ಟಂದ್ರೆ 45. ಹೌದಾ? ಇನ್ನು ಮುಂದುವರೆದ ಭಾಗ ಇನ್ನೊಂದು ನೋಡೋಣ. ಇಲ್ಲಿ ಕಾಮರ್ಸ್ ದವ್ರು ಬತ್ ನೋಡ್ರಿ, ಬಿಗ್ ಬಂಪರ್ ಲಾಟ್ರಿ. ಎಷ್ಟು? ಕಾಮರ್ಸ್ ದವ್ರು ಎಷ್ಟು? 192 ಹುದ್ದೆಗಳು, 192 ಪೋಸ್ಟ್ಗಳು ಸ್ನೇಹಿತರೆ. ನಿನ್ನೆ ಕೇಳ್ತಾ ಇದ್ರು ನನಗೆ ಕಾಮರ್ಸ್ ದವ್ರು ಎಷ್ಟು ಸ್ನೇಹಿತರೆ ಕೇಳ್ತಾರೆ. 192 ಪೋಸ್ಟ್ ಅದ ನೋಡ್ರಿ ಕಾಮರ್ಸ್ ದವ್ರಿಗೆ. ಇನ್ನು ಪತ್ರಿಕೋದ್ಯಮಕ್ಕೆ ಎಷ್ಟು? 3 ಹುದ್ದೆಗಳದಾವ.
ಆಮೇಲೆ ಕಾನೂನು ಎಷ್ಟು 9. ಆಮೇಲೆ ಮಾಸ್ಟರ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಷ್ಟು 4 ಇದಾವ ನೋಡ್ರಿ. ಇನ್ನು ಸೋಷಿಯಲ್ ವರ್ಕ್ MSW ಎಷ್ಟು ಐತಿ ನೋಡ್ರಿ, ಒಂದೇ ಒಂದು ಪೋಸ್ಟ್. ಇನ್ನು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ BBM ಮತ್ತು MBA ಎಷ್ಟು 28 ಪೋಸ್ಟ್ಗಳು. ಆಮೇಲೆ ಟೂರಿಸಂ ಒಂದು ಇಲ್ಲ. ಇನ್ನು BFT ಅಂತಿದೆ ನೋಡ್ರಿ, ಬಿಸ್ನೆಸ್ ಆಫ್ ಫ್ಯಾಷನ್ ಟೆಕ್ನಾಲಜಿ. ಇದೆಷ್ಟು ಒಂದೇ ಒಂದು ಹುದ್ದೆ ಇರ್ತಕ್ಕಂಥದ್ದು. ಇನ್ನು ಭೌತಶಾಸ್ತ್ರ ಫಿಸಿಕ್ಸ್ ನೋಡ್ರಿ, ಸೈನ್ಸ್ದವರು 41 ಹುದ್ದೆಗಳು. ಇನ್ನು ಎಲೆಕ್ಟ್ರಾನಿಕ್ಸ್ 4. ಇನ್ನು ಕೆಮಿಸ್ಟ್ರಿ ಎಷ್ಟು ನೋಡ್ರಿ, ಕೆಮಿಸ್ಟ್ರಿ ಇರೋದು 37. ಬಯೋಕೆಮಿಸ್ಟ್ರಿ ಇರೋದು ಒಂದೇ ಒಂದು ಹುದ್ದೆ ಐತಿ ನೋಡ್ರಿ, ಬಯೋಕೆಮಿಸ್ಟ್ರಿ. ನೋಡಿ, ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳನ್ನ ಹೇಳ್ತೀನಿ ನೋಡ್ರಿ. ಫಿಸಿಕ್ಸ್ ಎಷ್ಟೈತಿ 41. ಆಮೇಲೆ BBM ಅಲ್ಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು 28. ಕಾಮರ್ಸ್ ಅಂತೂ ನಿಮ್ಗೆ ಗೊತ್ತು 192. ಇನ್ನು ಕೆಮಿಸ್ಟ್ರಿ 37. ಆಮೇಲೆ ಬಯೋಕೆಮಿಸ್ಟ್ರಿ ಬೇಡ, ಕಡಿಮೆ ಐತೆ ಪೋಸ್ಟ್, ಹೌದಾ. ಇನ್ನೊಂದು ಸ್ವಲ್ಪ ವಿಷಯಗಳದ ಇಲ್ಲಿ ನೋಡ್ರಿ. ಇನ್ನು ಕೈಗಾರಿಕಾ ರಸಾಯನಶಾಸ್ತ್ರ ಎಷ್ಟು, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ 3. ಸಸ್ಯಶಾಸ್ತ್ರ ಎಷ್ಟ 13. ಮೈಕ್ರೋಬಯಾಲಜಿ 0, ಒಂದು ಪೋಸ್ಟ್ ಇಲ್ಲ. ಪ್ರಾಣಿಶಾಸ್ತ್ರ ಜುವಾಲಜಿ ಎಷ್ಟು 5. ಬಯೋಟೆಕ್ನಾಲಜಿ 1 ಇಲ್ಲ. ಇನ್ನು ಮ್ಯಾಥ್ಸ್ ಐತಿ ನೋಡ್ರಿ, ಮ್ಯಾಥ್ಸ್ 24. ಮ್ಯಾಥ್ಸ್ ಸ್ನೇಹಿತರೆ ನೋಡ್ರಿ ಎಷ್ಟು 24 ಪೋಸ್ಟ್ಗಳು ಖಾಲಿದ ನೋಡ್ರಿ, 24. ಇನ್ನ ಸ್ಟಾಟಿಸ್ಟಿಕ್ಸ್ ಎಷ್ಟು ಕೇವಲ 1. ಇನ್ನು ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ನೋಡ್ರಿ, ಕಂಪ್ಯೂಟರ್ ಸೈನ್ಸ್ 42 ಭೂಗರ್ಭಶಾಸ್ತ್ರ 1. ಗೃಹ ವಿಜ್ಞಾನ 2. ರೇಷ್ಮೆ ಕೃಷಿ 1. ಇನ್ನು ಅದು ಪರಿಸರ ವಿಜ್ಞಾನ ರಾಘವೇಂದ್ರ ರೆಡ್ಡಿ ತಳವಾರ್ ಸರ್, ನಿಮ್ದೊಂದು ಪೋಸ್ಟ್ 2 ಅದಾವ ನೋಡ್ರಿ, ಹೋದ್ರಿ ಬಿಡಾಕ್ ಹೋಗ್ಬೇಡ್ರಿ ಈ ಸಲ. ಮಹಿಳಾ ಅಧ್ಯಯನ ಇರೋದೇ ಒಂದೇ ನೋಡ್ರಿ. ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಟೈಮ್ ತುಂಬ್ತಾ ಇದ್ರೆ ಅನಿಸ್ತತಿದ್ದು. ಇವುಗಳ ಸಂಖ್ಯೆ ಎಷ್ಟು ಗೊತ್ತಾ, 42 ಜಾಸ್ತಿ. ಇನ್ನ EVS ಎನ್ವಿರಾನ್ಮೆಂಟ್ ಸೈನ್ಸ್, ಇದನ್ನ ಯಾರು ಓದ್ತಿರ್ಬೋದ್ರಿ, ಇದು 2 ಪೋಸ್ಟ್ ಇದಾವ. ಟೋಟಲ್ ಖಾಲಿ ಹುದ್ದೆ ಇರ್ತಕ್ಕಂಥ ಸಂಖ್ಯೆ ಎಷ್ಟು, ಟೋಟಲ್ ವೇಕೆನ್ಸಿ ಇರ್ತಕ್ಕಂಥ ಪೋಸ್ಟ್ಗಳ ಸಂಖ್ಯೆ 1035. ಇದ್ರೊಳಗೆ 826 ಮಾತ್ರ ತುಂಬುತ್ತಿದ್ದಾರೆ ಅವರು. 826 ತುಂಬುತ್ತಿದ್ದಾರೆ. ಯಾವ ಕೆಚ್ ಹಾಕ್ತದೆ ಕೊಡ್ತಾರೆ, ಎಷ್ಟು ಕಡಿಮೆ ತುಂಬ್ತಾರೆ ನನಗೆ ಐಡಿಯಾ ಇಲ್ಲ. ಬಟ್ ಇರ್ತಕ್ಕಂಥ ಮಾಹಿತಿಯನ್ನ ನಿಮಗೆ ಕೊಡಕ್ ಪ್ರಯತ್ನ ಮಾಡಿದೀನಿ. ಇರ್ತಕ್ಕಂಥ ಮಾಹಿತಿಯನ್ನ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ, ಅಥೆಂಟಿಕ್ ಆಗಿ ಕೊಟ್ಟಿದ್ದೀನಿ. ಯಾರಿಗಾರು ಬೇಕಾರೆ ಈ PDF ಏನಾದ್ರು ಬೇಕಾದ್ರೆ ನನಗೆ ಮೆಸೇಜ್ ಹಾಕ್ರಿ ವಾಟ್ಸಪ್ ಅಲ್ಲಿ 186299. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಮ್ ಕ್ಲೇವ್ರಾ ಇಂಡಿಯಾ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಏನಾದ್ರು ಜಾಯ್ನ್ ಆಗ್ರಿ. ಎಲ್ಲರೂ ಲಿಂಕ್ ಕೊಟ್ಟಿರ್ತೀನಿ, ಇದ್ರೊಳಗ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಮ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ಯಾಕಂದ್ರೆ ನಿಮ್ಗೆ ಎಲ್ಲಾ ಅಪ್ಡೇಟ್ಗಳು ಬರ್ತಾವ, ಎಲ್ಲಾ ನಾ PDF ಅಲ್ಲೇ ಹಾಕ್ತಿರ್ತೀನಿ ನೋಡ್ರಿ. ಟೋಟಲ್ ಆಗಿ 826 ಪೋಸ್ಟ್ಗಳ ಭರ್ಜರಿ ಬಂಪರ್ ಲಾಟ್ರಿ ಐತಿ. ಕಾಮರ್ಸ್ ದವ್ರಿಗಂತೂ 192 ಪೋಸ್ಟ್ ಅದಾವ, ನಮ್ಗಿಂತ ಹೈಯೆಸ್ಟ್ ಅಲ್ಲಿ. ಮತ್ತೆ ಹಿಸ್ಟ್ರಿಗಂತೂ 100+ ಇದಾವು. ಕಾಮರ್ಸ್ ಏನು ಎಕನಾಮಿಕ್ಸ್ 100+, ಪೊಲಿಟಿಕಲ್ ಸೈನ್ಸ್ 95, 45 ವಾಣಿಜ್ಯ, ಅದು ಸೋಸಿಯಾಲಜಿ. ಎಲ್ಲಾ ಸಬ್ಜೆಕ್ಟ್ಗಳು ಉತ್ತಮವಾದ ಪೋಸ್ಟ್ಗಳಿದಾವ. ಈ ಒಂದು ಅವಕಾಶವನ್ನು ಬಳಸ್ಕೊಡ್ರಿ. ಮತ್ತ ನೀವು ಇವತ್ತ ಅನೌನ್ಸ್ ಮಾಡಿದೇನಂದ್ರ ನಮ್ಮ GK ಮಾರ್ಗದರ್ಶಿ ಕೋರ್ಸ್ಗೆ ಜಾಯ್ನ್ ಆಗ್ರಿ. ಇದು ಸಂಬಂಧಪಟ್ಟ ಮಾಹಿತಿ ಏನಂತ 8660186299 ಈ ನಂಬರ್ ಕಾಲ್ ಮಾಡ್ರಿ. ತುಂಬಾ ಅಮೌಂಟ್ ಕೂಡ ತುಂಬಾ ಕಡಿಮೆ ಐತಿ, ಏನ್ ಗಾಬರಿ ಆಗಕ್ ಹೋಗ್ಬೇಡ್ರಿ. ಅತ್ಯುತ್ತಮವಾದ ಮಾಹಿತಿಯನ್ನು ಕೊಡ್ತಾ ಇದೀವಿ, ಅತ್ಯುತ್ತಮ ಕಂಟೆಂಟ್ ಇರ್ತೈತಿ. ನಮ್ಮ ಟೀಮ್ ಕೂಡ ತುಂಬಾ ವರ್ಕ್ ಮಾಡ್ತಾ ಇದೆ ಇದಕ್ಕೋಸ್ಕರ. ನಿಮ್ಗೆ ಯಾವ್ದೇ ಟೆಸ್ಟ್ ಸೀರೀಸ್ ಬೇಕಾದ್ರೆ ಏನೇ ಎನ್ಕ್ವೈರಿ ಕೂಡ ನನ್ನ ನಂಬರ್ ಕಾಲ್ ಮಾಡ್ರಿ, ನಿಮ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ಈ ಒಂದು ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದ. ನಾಳೆ ಏನ್ ಬರ್ತಾ ಇದೀನಿ ಅಂದ್ರೆ GK ಟೆಸ್ಟ್ ಸೀರೀಸ್ ಸಂಬಂಧಪಟ್ಟಂತ ಒಂದು ಅತ್ಯುತ್ತಮವಾದ ಕ್ವಶನ್ಸ್ ಗಳು ತಗೊಂಡ್ಬರ್ತಾ ಇದೀನಿ. ಯಾವ ತರ ಇರ್ತೈತಿ, ಹೆಂಗ್ ಇರ್ತೈತಿ, ನಾವ್ ಏನ್ ಕೊಡ್ತಾ ಇದೀವಿ, ನೀವು ಕಂಪ್ಲೀಟ್ ಆಗಿ ಚಿತ್ರಣ ತೋರಿಸ್ತಾ ಇದೀವಿ. ಆ ಒಂದು ವಿಡಿಯೋ ನೋಡ್ರಿ. ಮತ್ತೆ ಇವತ್ತು ಮುಂಜಾನೆ ಹಾಕಿರ್ತಕ್ಕಂಥ ವಿಡಿಯೋನು ನೋಡ್ರಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ಇಷ್ಟು ಪೋಸ್ಟ್ ಕೊಟ್ಟಿನಿ ಅಂತ ನನಗೂ ಖುಷಿ ಐತಿನಿ. ಇದ ಖುಷಿ ಒಳಗೆ ನೀವು ಸ್ಟಡಿ ಜಾಸ್ತಿ ಮಾಡ್ರಿ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭರಾತ್ರಿ. ಜೈ ಹಿಂದ್, ಜೈ ಕರ್ನಾಟಕ.